ಮೈಸೂರಿನಿಂದ ಊಟಿಗೆ ಹೊರಡುವ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ನಂತರ ನಂಜುಂಡೇಶ್ವರ ದರ್ಶನಕ್ಕೆ ಪೂಜೆ ಮಾಡಿಕೊಂಡು ಹೋಗುತ್ತಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಧನು. ಅವರು ಡಾಯ್ ಮಾಡೋಕ್ಕಿಂತ ಮುಂಚೆ ನಾನೇ ಕ್ಯಾಮರಾ ತೆಗೆದುಬಿಟ್ಟಿದ್ದೀನಿ. ನಮ್ಮ ಸರಸ್ವತಿ ಅಂತ ಪೂಜೆ ಮಾಡೋಕ್ಕೆ ಇವಳೇ ಸರಿ, ಅವನಿಗಂತೂ ಪೂಜೆ ಮಾಡೋಕ್ಕೆ ಬರೋದೇ ಅಂತಂದರೆ ಗಾಡಿ ಸಕ್ಕೆ ಬರೀಕಿಲ್ಲ. ಇವನಿಗಂತೂ ಪಾಪ ಹೇಳೋಕ್ಕಾಗಲ್ಲ, ಕಾಯಿ ರೆಡಿ ಮಾಡ್ತಾವನೆ. ಇನ್ನೂ ಪೂಜೆ ಶುರು ಆಗಿಲ್ಲ, ಆದಾಗ ಹೇಳ್ತೀನಿ. ಇಲ್ಲಿಂದ ಝೂಮ್ ಹಾಕಿದ್ರೆ ನಂಜನಗೂಡು ಟೆಂಪಲೇ ಕಾಣುತ್ತೆ. ಒಳಗೆ ನೋಡಿ ಹಾಕ್ತೀನಿ. ದೇವರಂತೂ ಕಾಣ್ತಾನ, ದೇವರೇ ಕ್ಷಮಿಸ್ಬಿಡಪ್ಪ. ನೋಡಿ ಇದು ನಂಜುಂಡೇಶ್ವರ ದೇವರೇ ಬಂದಿದ್ದೀವಿ. ನೋಡಿ ನಮ್ಮ ಹುಡುಗ ಗಂಟೆ ಹಂಗೆ ಅಲಾಡಿಸ್ತಾವನೆ ಅಂದರೆ ತಾಳಿ ಕಟ್ಟಬೇಕು. ಇದೇ ಗಂಟೆ ಹಾಕ್ಸ್ಕೊಂಡು ಕಟ್ಸೋದು ಅವನಿಗೆ. ಇರಲಿ ಅವೆಲ್ಲ ಇರಬೇಕು. ಮಾಡಿ ಬಿಡಿ ಮಾಡು, ಗಂಟೆ ಅಲಾಡಿಸಪ್ಪ ನೀನು. ತಲೆ ಮೇಲ್ಬಿಟ್ಟು ಕರ್ಪೂರ ಹಚ್ಬಿಡು. ಅಲ್ಲಿ ಮಾಡು ಗುರು, ಆ ಗಡಿಗೆ ಮಗಂಗೆ ಮಾಡು, ಬೇಗ ಮದುವೆ ಆಗಲಿ ಅಂತ. ಆಯ್ತಾ ಇಲ್ಲೇ ಬೆಂಕಿ ಊಟಿಗೆ ಮೈಸೂರಿನಿಂದ ನಂಜನಗೂಡಿಂದ ಗುಂಡಲಪೇಟೆ ಮಾರ್ಗವಾಗಿ ನಾವು ಹೊರಡಬೇಕು. ನಿಮಗೆ ನಾವು ಮೈಸೂರಿಂದ ಗುಂಡಲಪೇಟೆಗೆ 1.5 ಗಂಟೆಗೆಲ್ಲ ರೀಚ್ ಆಗಿದ್ವಿ. ಜೊತೆಗೆ ಮೈಸೂರು 6 ಗಂಟೆ ಬಿಟ್ಟರೆ ಒಂದು 6:45ಗೆಲ್ಲ ನೀವು ನಂಜನಗೂಡು ಪೂಜೆ ಗೀಜೆ ಮುಗಿಸ್ಕೊಂಡು ತಿರ್ಗಾ ನಾವು ತಿಂಡಿ ಮಾಡೋ ಪ್ಲ್ಯಾನ್ ಮಾಡಿದ್ದು ಗುಂಡ್ಲುಪೇಟೆಯಲ್ಲೇ. ಯಾಕಂದರೆ ನಮಗೆ ಟೈಮು 8 ಗಂಟೆ 9 ಗಂಟೆ ನಮ್ಗೆ ಆ ಥರ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಬೇಗ ತಿಂಡಿ ತಿಂದ್ಬಿಟ್ರೆ ಟ್ರಾವೆಲಿಂಗಲ್ಲಿ ನಾವು ಎಷ್ಟೇ ಪ್ರಯಾಣ ಮಾಡಿದಾಗ ಗಾಳಿಗಳಲ್ಲಿ ಹೊಟ್ಟೆ ಸಿಕ್ಕಿರ್ತದೆ. ಗಾಳಿ ಹೊಟ್ಟೆ ಒಳಗೆ ಹೋದಾಗ ತಿಂದ ಆಹಾರವೆಲ್ಲ ಗಾಳಿಯಲ್ಲಿ ಮಾಯವಾಗುವುದು. ಆದ ಕಾರಣ ಸಮಯವನ್ನು ಒತ್ತಡದಲ್ಲಿ ಇಟ್ಟುಕೊಳ್ಳೋದು ಬಿಟ್ಟು ಹಸಿವಿನಲ್ಲಿ ನಾವು ಇಟ್ಟುಕೊಂಡು ಆಹಾರವನ್ನು ಭೋಜನ ಮಾಡಿದರೆ ಅತ್ಯುತ್ತಮವಾಗುವುದು. ನಮ್ಮ ಜೊತೆ ಈಗ ಎಲ್ಲ ಜಾಯ್ನ್ ಆಗ್ತಾರೆ. ಇವಾಗ ಹೋಗ್ತಾ ಇದ್ದೀವಿ ಹೋಟ್ಲಿಗೆ, ನೋಡೋಣ. ಇಂದಿರಾ ಕ್ಯಾಂಟೀನ್ಗೆ ಹೋಗ್ಬೇಕಿತ್ತು, ಅದು ಇಂದಿರಾ ಕ್ಯಾಂಟೀನ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಆದರೆ ನಾವು ತಿನ್ಬೇಕು ಅಂದ್ಕೊಂಡಿದ್ದು ಇಡ್ಲಿ. ಆದರೆ ಈಗ ಇಡ್ಲಿ ಇಲ್ಲ, ಅದಕ್ಕೆ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇಂದಿರಾ ಕ್ಯಾಂಟೀನ್ ಅಂತೂ ತುಂಬ ಚೆನ್ನಾಗಿದೆ, ತಿನ್ನಿ. ಸಮಯ 8 ಗಂಟೆ. ತಿಂಡಿ ತಿನ್ನೋಕ್ಕೆ ಸರಸ್ವತಿ 4 ಇಡ್ಲಿ ತಿಂತಾವಳೆ, 2 ಆಲ್ರೆಡಿ ಖಾಲಿ ಮಾಡವಳೆ. ತೇಜಸ್ ಅಂತೂ ಕೇಳಂಗಿಲ್ಲ, 3 ಪ್ಲೇಟ್ ಬಾತ್ ಜೊತೆಗೆ ಕೊನೆಯದ ಪುರಿ ಇಟ್ಕೊಂಡವನೆ. ಅವ್ನು ಕೊನೆಯದ ಸ್ವಲ್ಪ ಡಯಟ್ ಮಾಡ್ತಾನೆ. ವಿನಯ್ ಪಾಪ ಮುಂದೆ ಸಾಕು ಅಂತಿದ್ದ, ಜೊತೆ ವಡೆನೂ ತಿಂತಾನೆ, ಸಣ್ಣ ಬರೋದು ದಪ್ಪ ಆಗಬೇಕು ಅಂತ ಹುಡುಗಿ ಹೇಳೋರೆ ಅಂತ. ಪಾಪ ಹುಡುಗಿ ದಪ್ಪ ಇರೋದ್ರಿಂದ ಅವ್ನು ಸ್ವಲ್ಪ ದಪ್ಪ ಆಯ್ತವನೆ. ನಮ್ದನು ಫುಲ್ ಡಯಟ್ ಅಲ್ಲ ಅವನೇ, ಆದರೂ ಅವ್ನಿಗೆ ಓಕೆ. ನೆಕ್ಸ್ಟು ಇವರು ವಡೆ ಪ್ಲಸ್ ದೋಸೆ ಪ್ಲಸ್ ಮಸಾಲೆ. ಇಂಚಾರ ಹೆಂಗೈತಮ್ಮ? ಓಕೆ. ಈಗ ಎಲ್ಲರದು ಹಾಂ ಕೇಳಿದೆ ಎಲ್ಲರೂ, ಆಯಿತಾ? ನಂದು ಇಡ್ಲಿ ರೆಡಿ ಆಗೈತೆ 3. ವಿನಯ್ಗೆ ಮಾತ್ರ ಕೇಳೋದು ಯಾಕೆ ಅಂದರೆ ಪಾಪ ವೀಡಿಯೋ ಸ್ವಲ್ಪ ಚೆನ್ನಾಗಿರಬೇಕು, ನೋಡೋರವ್ರೆ ಯಾರೋ ಅಭಿಮಾನಿಗಳವ್ರೆ. ಅಂತೂ ಟೈಮು ಬಿಯರ್ ಅಂತೂ ಬೇಡ, ಅದು ಟೀ ಅಂತೂ ಬೇಕು. ಅವನಿಗಂತೂ ಕಾಫಿ ಬೇಕು, ಸರಸ್ವತಿಗೆ ಸ್ಮೈಲ್ ಬೇಕು, ವಿನಯ್ಗಂತೂ ಇನ್ನೇನೇನೋ ಬೇಕು. ಇಂಚೇರಿಂಗ್ ಇಬ್ಬರಿಗೂ ಮೊಬೈಲ್ ಬೇಕು, ಮೊಬೈಲ್ ಜೊತೆ ಮೆಸೇಜ್ ಬೇಕು. ನನ್ನ ಮಕ್ಕಳೇ ನೀವು ವೀಡಿಯೋ ಬೇಕು. ಬಾರ್ಡ್ರು ದಾಟಾಯ್ತು. ಈಗ ತಮಿಳ್ನಾಡು ಬಾರ್ಡ್ರಿಗೆ ಹೋಗ್ತಾ ಇದ್ದೀವಿ. 9 ರಿಂದ 6 ಹೊರಗಡೆ ಮಾತ್ರ. ಬೆಳಗಿನ ಜಾವ 9 ಗಂಟೆಗೆ ಅಂದರೆ ರಾತ್ರಿ 6 ಗಂಟೆ ಒಳಗಡೆ ಈ ಚೆಕ್ ಪೋಸ್ಟ್ ದಾಟಬೇಕು. ಆಮೇಲೆ ಬಂದರೆ ಈ ಚೆಕ್ ಪೋಸ್ಟಿಂದ ನಿಮಗೆ ಎಂಟ್ರಿ ಇರಲ್ಲ. ಇದು ಮಿಸ್ ಆಯಿತು ಅಂದರೆ ಬೇರೆ ರೂಟಿಗೆ ಬರಬೇಕು. ಇದೇ ತಮಿಳ್ನಾಡು. ಇಲ್ಲಿ ಇ ಪಾಸ್ ತೋರಿಸ್ಬೇಕು, ಅದು ಆನ್ಲೈನಲ್ಲಿ ಅಪ್ಲೈ ಮಾಡಿರಬೇಕು ಮೊದಲೇ ಬರಬೇಕಾದ್ರೆ. ನೀಲಗಿರಿ ಡಿಸ್ಟಿಕ್ ಬ್ರಿಡ್ಜ್, ವಾವ್ ಬ್ಯೂಟಿ. ನದಿ ಅಂತೂ ಇದೆ, ನೀರು ಈಗ ಆಲ್ರೆಡಿ ನನಗೆ ಕೈ ಒಂದ್ಸಲ ಬಂದಿದೆ ಅನ್ಕೋತೀನಿ. ಬಟ್ ಆದರೆ ಅದು ಬೇರೆ ನದಿ ಸಣ್ಣ ಪುಟ್ಟ ಬಾರ್ಡರ್. ಎಲ್ಲಿ ಚೆಕ್ ಪೋಸ್ಟ್ ಮಾಡ್ತಾರೋ ಮಾಡಲ್ವ ನಮಗಂತೂ ಗೊತ್ತಿಲ್ಲ. ಎನಿವೆ
ಜಿಂಕೆ ರೋಡ್ ಕ್ರಾಸ್ ಮಾಡ್ತಾ ಇದೆ. ನಾವೀಗ ಗಾಡಿನ ತುಂಬ ಸ್ಲೋಗಿ ಹೋಗಬೇಕು. ಅರಣ್ಯದ ನಿಯಮ ಹಾಗೆ ಪ್ರಾಣಿಗಳು ತೊಂದರೆ ಕೊಡದೆ ಗಾಡಿ ಕ್ರಾಸ್ ಮಾಡಿ ಅಂತ. ಚೆನ್ನಾಗಿ ಕ್ರಾಸ್ ಮಾಡ್ತಾ ಇದ್ದಾನೆ. ತರಲೆ ನನ್ನ ಮಕ್ಕಳು ಅಟ್ಯಾಕ್ ಮಾಡ್ತಾನೆ. ಏನು ಹೇಳ್ಬೇಕು ಅಂತಂದರೆ ತಮಿಳ್ನಾಡು ತರಲೆ ನನ್ನ ಮಕ್ಕಳಿಗೆ ಹೇಳೋಕ್ಕಾಗಲ್ಲ. ಎಂಥ ಸೌಂದರ್ಯ. ಅಲ್ಲಿಂದ ಊಟಿ 36 ಕಿಲೋಮೀಟ್ರ್ ಫಾರೆಸ್ಟ್ ರೀಚ್ ಆಗಿ ಆಲ್ಮೋಸ್ಟ್ ಅರ್ಧ ಗಂಟೆ ಅಷ್ಟೇ ನಮ್ಗೆ ಟೈಮ್ ತೊಗೊಂಡಿದ್ದು ಹೋಗೋಕ್ಕೆ ಬರೋಕ್ಕೆ. ಮೈಸೂರು ಬಿಟ್ಟಾಗ 6 ಗಂಟೆ, ಸಮಯ 9:15. ಸದ್ಯಕ್ಕೆ ಫಾರೆಸ್ಟ್ ಬಂದಿದ್ದೀವಿ. ಇದಕ್ಕೆ 40 ರೂಪಾಯಿ. ಬಟಾಯಿಗಣ ಫಾರೆಸ್ಟ್ಗೆ ಹೋದ್ವಿ, ಹೋಗಲಿಲ್ಲ. ಅದು 100 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೋಗೋದು. ಬಲ್ಲಿ ಕಾನೂನಕ್ಕಾದ್ರು ಬರ್ಬೋದು. ಅಲ್ಲಿ ಕೆರೆ ಇದೆ. ಎಲ್ಲಕ್ಕೂ 100 ವರ್ಷ ಆಯುಸ್ಸಾಗಿದೆ ಮರಕ್ಕೆಲ್ಲ. ನಮಗೆ 100 ವರ್ಷ ಅಂತೂ ಆಗಲ್ಲ. ಅಟ್ಲೀಸ್ಟ್ ಆಗಿರೋ ಮರಕ್ಕೆ ಪಕ್ಕ ನಿಂತ್ಕೊ ಫೋಟೋ ತೆಗೆದೊಂಥರ ಹಣ್ಣು ಬಿಡುತ್ತಂತೆ. ಹಣ್ಣು ಬಿಡೋ ಕಾಲಕ್ಕೆ ನಾವೇ ಬರೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಈಗ ಕಾಯಿ ಇದೆ ಅಲ್ವ, ಆ ಟೈಮಲ್ಲಿ ಜಾಗನೂ ಇರೋಲ್ಲ. ಪೈನ್ ಫಾರೆಸ್ಟ್ ಅಂತ ನಮ್ಮ ಪ್ರವಾಸಿಗರು ನೋಡಿ ಕಸನ ಹಾಕಿ ಇಟ್ಬಿಟ್ಟವ್ರೆ. ಇವ್ರು ಏನಕ್ಕೆ ಬತ್ತೋರೋ, ಕಸ ಏನೋ ತರ್ತಾರೋ, ಇವ್ರಿಗೆ 40 ರೂಪಾಯಿ ಏನೋ ಕಲೆಕ್ಷನ್ ಮಾಡ್ತಾರೋ. ಫಾರೆಸ್ಟ್ ಚೆನ್ನಾಗೈತೆ, ವ್ಯೂ ಅದು ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಕಪಲ್ಸೇ ಕಣ್ರಿ. ನಮ್ಮ ದೇಶದಲ್ಲಿ ಕಪಲ್ಸ್ಗೆ ಏನು ತೊಂದರೆ ಇಲ್ಲ. ಎಂಜಾಯ್ ದ ನೇಚರ್, ಬ್ಯೂಟಿ ಆಫ್ ದ ಫೀಲಿಂಗ್, ಗ್ರೇಟ್ ಇಂಡಿಯಾ. ಹೋಗ್ತಿರೋದು ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಇದರ ನೇಮ್ ಬಂದು ಶೂಟಿಂಗ್ಸ್ ಪಾಯಿಂಟ್ ಅಂತ. 40 ರೂಪಾಯಿ ಎಂಟ್ರಿ ಟಿಕೆಟು. ಇಲ್ಲಂತೂ ಎಲ್ಲದಕ್ಕೂ ಕಾಸು, ಹೊತ್ತಕ್ಕೂ ಕಾಸು, ಇಳಿಯೋಕ್ಕೂ ಕಾಸು. ಹಂಗೆ ನಮ್ಮ ಚಾಮುಂಡಿ ಬೆಟ್ಟಕ್ಕೂ ಹೊತ್ತಕ್ಕೂ ಕಾಸು ಮಾಡ್ರೆ ಒಳ್ಳೆ ಕಾಸು ಆಯ್ತದೆ. ತುಂಬ ಕಾಸ್ಟ್ಲಿ ದುನಿಯಾ. ನಮ್ಮ ಚಾಮುಂಡಿ ಬೆಟ್ಟಕ್ಕೂ ಬೆಳಗಿನ ಜಾವ ಬೆಟ್ಲೆತ್ತಕ್ಕೂ ನಾವು ಕಾಸು ತಗೊಳ್ಳೋ. 2,500 ರೂಪಾಯಿ ತಗೊಳ್ಳೋದು ಚಾಮುಂಡಿ ಒಂದು ದರ್ಶನಕ್ಕೆ ವರ್ಷಕ್ಕೆ ಒಂದ್ಸಲ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಕರ್ನಾಟಕ ಹ್ಯಾರಿ ಪಾಟರ್ ಇದೇ ಶೂಟಿಂಗ್ ಪಾಯಿಂಟ್. ಎತ್ತ ನೋಡಿದರತ್ತ ಪ್ರವಾಸಿಗರ ಚಿತ್ತ. ಅಲ್ಲಿ ನೋಡಿ ಒಂದು ಡ್ಯಾಮ್ ಇದೆ, ಝೂಮ್ ಹಾಕ್ತೀನಿ, ಹೋಗುತ್ತೆ ಕ್ಯಾಮ್ರಾ. 25x ಕ್ಯಾಮ್ರಾ ಹಾಕಿದ್ರೆ ಇರೋ ಕೆರೆಗೆ ಝೂಮ್ ಆಗ್ತಾ ಇದೀನಿ. ಹಾಂ